ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸಿಕ್ಕಿದ್ದು ಹರಿದ ಸೀರೆ, ಹರಿದ ಬ್ಲೌಸು, ಹರಿದ ಒಳ ಉಡುಪು. ಎಸ್ಐಟಿಗೆ ಹರಿದು ಹೋಗಿರುವಂತಹ ಪುರುಷರ ಬಟ್ಟೆಗಳು ಕೂಡ ಪತ್ತೆಯಾಗಿದೆ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಸಿಕ್ಕಿದ್ದು ಹರಿದ ಹೋಗಿರುವಂತಹ ಸೀರೆ, ಹರಿದು ಹೋಗಿರುವಂತಹ ಬ್ಲೌಸು, ಹರಿದಂತಹ ಒಳ ಉಡುಪು. ಎಸ್ಐಟಿಗೆ ಹರಿದು ಹೋಗಿರುವಂತಹ ಪುರುಷರ ಬಟ್ಟೆಗಳು ಕೂಡ ಪತ್ತೆಯಾಗಿದೆ. ಹರಿದು ಹೋಗಿರುವಂತಹ ಬಟ್ಟೆಗಳನ್ನ ನೋಡಿ ಎಸ್ಐಟಿ ದಂಗಾಗಿರುವಂತದ್ದು. ಇದೇ ಬಟ್ಟೆಗಳದು ಅಂತ ಹೇಳಿ ದೂರುದಾರನಿಗೆ ಹೌದಾ ಇದು ಅದೇ ಬಟ್ಟೆನಾ ಅಂತ ಕೇಳಿದ್ದಾರೆ. ಏನು ಉತ್ತರವನ್ನ ಕೊಡಬೇಕು ಅಂತ ಗೊತ್ತಾಗದೆ ದೂರುದಾರ ಶಾಕ್ ಆಗಿದ್ದಾರೆ. ನಿನ್ನೆಯೂ ಕೂಡ ಎಸ್ಐಟಿಗೆ ಸಿಕ್ಕಿದ್ದು ಹರಿದು ಹೋಗಿರುವಂತಹ ಬಟ್ಟೆಯಷ್ಟೇ, ಇವತ್ತು ಕೂಡ ಹರಿದು ಹೋದಂತಹ ಬಟ್ಟೆಯಷ್ಟೇ ಸಿಕ್ಕಿದೆ. ಎಸ್ಐಟಿ ದಂಗಾಕಿದೆ. ಅವಧಿ ಮುಗಿದ ಎಟಿಎಂ ಕಾರ್ಡ್, ಪ್ಯಾನ್ ಕಾರ್ಡ್, ಹರಿದು ಹೋದ ಬ್ಯಾಗ್ ಪತ್ತೆ. ಇವುಗಳ ಬಗ್ಗೆಯೂ ಕೂಡ ದೂರುದಾರನಿಗೆ ಪ್ರಶ್ನೆ ಕೇಳಿರುವಂತಹ ಎಸ್ಐಟಿ ಇವುಗಳ ಬಗ್ಗೆಯೂ ಏನು ಉತ್ತರವನ್ನ ಕೊಡದೆ ಸುಮ್ಮನಾಗಿರುವಂತಹ ದೂರುದಾರ. ಹೆಣ ಹುಡುಕಲು ಹೋದವರಿಗೆ ಸಿಕ್ಕಿದ್ದು ಹರಿದು ಹೋಗಿರುವಂತಹ ಬಟ್ಟೆಗಳು ಅಷ್ಟೇ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತಹ ಕೇಸು. ಈಗ ಏನಾಗಿದೆ ಎಟ್ ಪ್ರೆಸೆಂಟು ಅಂತಂದ್ರೆ, ಆ ದೂರುದಾರನ್ನ ಕರ್ಕೊಂಡು ಹೋಗಿ ಯಾವ್ಯಾವ ಸ್ಥಳಗಳಲ್ಲಿ ಮಾರ್ಕ ಮಾಡಿದ್ವೋ ಆ ಒಂದು ಸ್ಥಳಗಳಲ್ಲಿ ಅಗೆಯುವಂತಹ ಕಾರ್ಯಕ್ರಮವನ್ನ ಕೈಗೆಚ್ಕೊಳ್ಳಲಾಗಿದೆ. ಆಗ ದೂರುದಾರನ ಹತ್ರ ಕೇಳ್ತಾರೆ, ನಿನ್ನೆ ಸಿಕ್ಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀನಿ. ನಿನ್ನೆ ಹರಿದು ಹೋಗಿರುವಂತಹ ಒಂದು ಸೀರೆ, ಹರಿದು ಹೋಗಿರುವಂತಹ ಬ್ಲೌಸ್ ಸಿಕ್ಕಿತ್ತು. ಸೊ ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ದೂರುದಾರ ದಂಗಾಗ್ಬಿಟ್ಟಿದ್ದಾನೆ. ಇದು ಹೌದು ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ಅವನ ಕೈಲಿ, ಇಲ್ಲ ಇದಲ್ಲ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ, ಆತ 1995ರಿಂದ 2014 ಒಳಗಡೆ ನಾನು ಹೂತ್ ಹಾಕಿದ್ದೇನೆ, ನಾನು ಒಂದಿಷ್ಟು ಶವಗಳನ್ನ ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ದಾನೆ. ಯಾವ ಬ್ಲೌಸ್ ಪೀಸ್ ಹಾಕೊಂಡಿದ್ಲು ಅವಳು, ಯಾವ ಸೀರೆ ಹಾಕೊಂಡಿದ್ಲು, ಯಾವ ಚಡ್ಡಿ ಹಾಕೊಂಡಿದ್ದಾವ ಅಂತ ಎಲ್ಲೂ ಇಲ್ಲ. ಆತನೂ ಕೂಡ ನೆನಪಿಟ್ಕೊಳ್ಳೋಕೆ ಸಾಧ್ಯವಿಲ್ಲ. ಆತ ನೆನಪಿಟ್ಕೊಂಡಿದ್ದಾನೆ. ಆತನ ಮೆಮೊರಿ ಪವರ್ ಜಾಸ್ತಿ ಇದೆ ಅಂತಂದ್ರೆ ಅದು ಯೋಚನೆ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಕಮೆಂಟ್ಗಳಲ್ಲಿ, ಫ್ರೀಡಮ್ ಟಿವಿಯ ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ರಿ ಏನು ಅಂತಂದ್ರೆ, ಹರಿದು ಹೋಗಿರುವಂತಹ ಬಟ್ಟೆಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ, ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. 12 ವರ್ಷಗಳ ಹಿಂದೆ ಪ್ಯಾನ್ ಕಾರ್ಡ್ ಅನ್ನೋದೇ ಇರಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಿ. ಇದಕ್ಕೂ ಉತ್ತರವನ್ನ ಕೊಡ್ತೀವಿ ಕೇಳಿ. ಪ್ಯಾನ್ ಕಾರ್ಡ್ ಸಿಕ್ಕಿರುವಂತಹ ಒಂದು ಬ್ಯಾಗ್ ಸಿಕ್ಕಿದೆ, ಅದು ಸತ್ಯ. ಆದರೆ ಅದು ನೀರಿನಲ್ಲಿ ಕೊಚ್ಚಿಕೊಂಡು ಬಂದು ಹಾಗೆ ಮಣ್ಣು ಸೇರಿರುವಂತಹ ಚೀಲವೋ ಅಥವಾ ಯಾರೋ ಕದ್ದು ಅಲ್ಲಿ ಥ್ರೋ ಮಾಡಿರುವಂತಹ ಚೀಲವೋ, ಅಥವಾ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಗ್ ಕಳ್ಕೊಂಡ್ಬಿಡ್ತಾರೆ. ಸೊ ಆ ಬ್ಯಾಗ್ ಕಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಯಾವುದೋ ಒಂದ್ ಕಡೆ ಆ ಬ್ಯಾಗ್ ಸಿಗುತ್ತೆ. ಇದು ಆ ತರ ಬ್ಯಾಗು ಕೂಡ ಆಗಿರಬಹುದು. ಎಲ್ಲೂ ಕೂಡ ನಾವು ಮೆನ್ಷನ್ ಮಾಡ್ತಾ ಇಲ್ಲ ಇದು ಸತ್ತು ಹೋಗಿರುವಂತಹವರ ಎಟಿಎಂ ಕಾರ್ಡೇ, ಇದು ಸತ್ತು ಹೋಗಿರುವಂತವರ ಆಧಾರ್ ಕಾರ್ಡೇ, ಪ್ಯಾನ್ ಕಾರ್ಡೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಆ ವಿಚಾರವನ್ನು ಹೇಳಲಿಕ್ಕೆ ಸ್ವತಃ ದೂರುದಾರನ ಕೈಯಲ್ಲೇ ಆಗ್ತಾ ಇಲ್ಲ. ಎಸ್ಐಟಿ ಫುಲ್ ಶಾಕ್ ಆಗಿದೆ. ಹರಿದು ಹೋಗಿರುವಂತಹ ಪುರುಷರ ಒಳ ಉಡುಪು ಕೂಡ ಸಿಕ್ಕಿರುವಂತ ಎಸ್ಐಟಿ ತಂಡಕ್ಕೆ ಫುಲ್ ಶಾಕ್ ಆಗಿದೆ. ಯಾಕಂತ ಹೇಳಿ 5 ಗಂಟೆ 6 ಗಂಟೆ ಆಗಿತ್ತಾ ಕೂತ್ಕೊಂಡ್ರು ಕೂಡ ಸಿಕ್ಕಿದ್ದು ಒಳ ಉಡುಪುಗಳು ಮಾತ್ರ, ಬೇರೆ ಏನು ಸಿಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.